ಸೊ ಎಲ್ರಿಗೂ ನಮ್ಮನೆ ಊಟ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ಇವತ್ತು ನಮ್ಮನೆ ಸ್ಟೈಲಿನ ಒಂದು ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ನಾವು ತೋರಿಸ್ತಾ ಇದ್ದೀವಿ. ಸೊ ನಿಮ್ಗೆ ಏನಾದ್ರು ಚಳಿಗಾಲದಲ್ಲಿ ಒಂದು ಸ್ಪೈಸ್ ಐಟಮ್ ಏನಾದ್ರು ಬೇಕು ಅಂತಂದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮಗೆ ಇದಕ್ಕೆ ಏನೇನು ಬೇಕು ಅಂತ ನಾವು ನೋಡೋದಾದ್ರೆ, ಸೊ ನಾವು ಶುಂಠಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ನಾವು ಹಸಿಮೆಣಸಿನ್ಕಾಯಿನೂ ಕೂಡ ಒಂದು ಮೀಡಿಯಂ ಸೈಜಲ್ಲಿ ಒಂದು 3 ಇಂದ 4 ಹಸಿಮೆಣಸಿನ್ಕಾಯಿನ ಕೂಡ ನಾವು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ಗೋಡಂಬಿ. ಸೊ ಗೋಡಂಬಿನೂ ಕೂಡ ನಾವಿಲ್ಲಿ ಎರಡು ಭಾಗನ ಮಾಡಿ ತೆಗೆದಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಸೊ ಒಂದು ಬಾಣಲಿಗೆ ಹೆಸರು ಬೇಳೆನ ಹಾಕಿ ನೀವು ಹುರಿಬೇಕಾಗುತ್ತೆ. ಸೊ 1 ಕಪ್ಪಿನ ಹೆಸರು ಬೇಳೆನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಕಪ್ಪು ಸೈಜ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ನಾವಿಲ್ಲಿ ಒಂದು ಮೀಡಿಯಮ್ ಬೌಲಿನ 1 ಕಪ್ ಇದರಲ್ಲಿ ನಾವು ಹೆಸರು ಬೇಳೆನ ಫ್ರೈ ಮಾಡ್ತಾ ಇದ್ದೀವಿ. ಸೊ ಹೆಸರು ಬೇಳೆನ ನೀವು ಕೆಂಪಗಾಗೋವರೆಗೂ ಹುರಿಬೇಕಾಗುತ್ತೆ. ಸೊ ಅದು ಕೆಂಪಗಾಗೋವರೆಗೂ ಹುರಿದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಸ್ಟವ್ನ ಆಫ್ ಮಾಡಿಬಿಟ್ಟು, ಸೊ 1 ಕಪ್ ಹೆಸರುಬೇಳೆನ ನೀವು ಯಾವ ಒಂದು ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ರೋ, ಸೊ ಅದೇ ಒಂದು ಕಪ್ಪಲ್ಲಿ ನೀವು 1 ಕಪ್ ಅಕ್ಕಿನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದೆರಡನ್ನು ಒಂದು ಪಾತ್ರೆಗೆ ಆ್ಯಡ್ ಮಾಡಿ ನೀರು ಹಾಕಿ ನಾವು ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಸ್ಬೇಕಾಗುತ್ತೆ. ಸೊ ಇದೆರಡನ್ನು ನಾವು ಇವಾಗ ನೆನೆಯಕ್ಕೆ ಬಿಡೋಣ. ಸೊ ನೆನೆಯಕ್ಕೆ ಬಿಟ್ಟಾದ್ಮೇಲೆ ನಾವು ನೆಕ್ಸ್ಟ್ ಮಾಡಬೇಕಾಗಿರೋದು ಏನು ಅಂತಂದರೆ, ನಾವೇನು ಇವಾಗ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿನ ಎಲ್ಲ ತೆಗೆದಿಟ್ಕೊಂಡಿದ್ವೋ, ಸೊ ನಾವು ಇವಾಗ ಅದನ್ನು ಒಗ್ಗರಣೆ ಮಾಡಬೇಕಾಗುತ್ತೆ. ಸೊ ನಮಗೆ ಸ್ವಲ್ಪ ಕಾಳು ಮೆಣಸು ಕೂಡ ಇದಕ್ಕೆ ಬೇಕಾಗುತ್ತೆ, ಕಾಳು ಮೆಣಸು ಮತ್ತು ಕರಿಬೇವು. ಸೊ ಅದನ್ನು ಕೂಡ ನೀವು ತೆಗೆದಿಟ್ಕೊಂಡಿರಿ. ಸೊ ಮೊದಲನೇದಾಗಿ ನಾವು ಇವಾಗ ಒಂದು ಒಗ್ಗರಣೆಗೆ ಬಾಣಲೆ ರೆಡಿ ಮಾಡ್ತಾ ಇದ್ದೀವಿ. ಸೊ ಇವಾಗ ನೀವು ಅದಕ್ಕೆ ಒಂದು 4 ರಿಂದ 5 ಸ್ಪೂನು ತುಪ್ಪನ ನಾವಿಲ್ಲಿ ಹಾಕ್ತಾ ಇದ್ದೀವಿ. ಸೊ 4 ರಿಂದ 5 ಸ್ಪೂನು ತುಪ್ಪನ ಆ್ಯಡ್ ಮಾಡಾದ್ಮೇಲೆ, ಸೊ ಅದನ್ನು ನೀವು ತುಪ್ಪ ಕಾಯೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ತುಪ್ಪ ಕಾದ ನಂತರ, ಸೊ ತುಪ್ಪ ಕಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಹಿಂಗನ್ನ ಹಾಕ್ಬೇಕು. ಸೊ ಮೊದಲನೇದಾಗಿ ನಾವೇನು ಮಾಡ್ತಾ ಇದ್ದೀವಿ, ಹಿಂಗನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ತುಪ್ಪ ಕಾದ ನಂತರ ಫಸ್ಟಿಗೆ ನಾವು ಸಾಸಿವೆ ಹಾಕ್ತಿಲ್ಲ, ಸೊ ಡೈರೆಕ್ಟಾಗಿ ಹಿಂಗನ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಹಿಂಗೆ ಆ್ಯಡ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಸೊ ಒಂದು 4 ರಿಂದ 5 ಸ್ಪೂನು ಜೀರಿಗೆನ ನೀವು ಒಗ್ಗರಣೆಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಒಂದು 4 ರಿಂದ 5 ಸ್ಪೂನು ಜೀರಿಗೆನ ಆ್ಯಡ್ ಮಾಡಿ, ಸೊ ಅದಾದಮೇಲೆ ನೀವು ಏನು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಡ್ಕೊಂಡಿದ್ರು, ಸೊ ಅದನ್ನು ಹಾಕಿ ನೀವು ಒಂದು 20 ಸೆಕೆಂಡು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಸೊ ಅದು ಫ್ರೈ ಆದ ನಂತರ ಒಂದು 20 ಸೆಕೆಂಡ್ ಫ್ರೈ ಆದಮೇಲೆ, ಸೊ ನೀವು ಇವಾಗ ಗೋಡಂಬಿನ ಏನು ಬಿಡಿಸಿಟ್ಕೊಂಡಿದ್ರೋ ಅದನ್ನು ಇವಾಗ ಆ್ಯಡ್ ಮಾಡಬೇಕು. ಸೊ ಗೋಡಂಬಿನ ನೀವು ಒಂದು ಕೆಂಪು ಬಣ್ಣಕ್ಕೆ ಬರೋವರೆಗೂ ನೀವು ಈ ಒಂದು ಫುಲ್ ಒಗ್ಗರಣೆನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಗೋಡಂಬಿ ಆದ ನಂತರ ನಾವು ಶುಂಠಿನ ಆ್ಯಡ್ ಮಾಡ್ತಿದ್ದೀವಿ. ಸೊ ಶುಂಠಿನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಬೇಕಾಗುತ್ತೆ ಅದೇ ರೀತಿ ತುಪ್ಪದಲ್ಲಿ. ಸೊ ಶುಂಠಿನ ಫ್ರೈ ಮಾಡಾದ್ಮೇಲೆ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಕರಿಬೇವನ್ನ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಕರಿಬೇವನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮತ್ತೆ ಫ್ರೈ ಮಾಡಬೇಕು. ಸೊ ಇದೇ ರೀತಿ ನೀವು ಕರಿಬೇವನ್ನ ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ಮೆಣಸನ್ನ ನಾವಿಲ್ಲಿ ಕುಟ್ಟಿಡ್ಕೊಂಡಿದ್ದೀವಿ. ಸೊ ಜಾಸ್ತಿ ಏನು ಮೆಣಸನ್ನ ಕುಟ್ಟೋದು ಬೇಡ. ಸೊ ಒಂದು ಸ್ವಲ್ಪ ದಪ್ಪಗೆ ಕುಟ್ಟಿಡ್ಕೊಂಡು ಸಾಕಾಗುತ್ತೆ. ಸೊ ಆ ಒಂದು ಮೆಣಸನ್ನ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸೊ ಅದಾದಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾವಿಲ್ಲಿ ಟೇಸ್ಟಿಗೋಸ್ಕರ ಇಲ್ಲಿ ಸೇರಿಸ್ಕೊತಿದ್ವಿ. ಸೊ ಇದಿಷ್ಟು ಮಾಡಿ ನೀವು ಫ್ರೈ ಮಾಡಿ, ಸೊ ಯಾವಾಗ ಗೋಡಂಬಿ ಒಂದು ಕೆಂಪು ಬಣ್ಣಕ್ಕೆ ಟರ್ನ್ ಆಗುತ್ತೋ, ಸೊ ಆವಾಗ ನೀವು ಸ್ಟವ್ನ ಆಫ್ ಮಾಡಿ ತೆಗೆದಿಟ್ಕೊಳ್ಳಿ. ಸೊ ಇದನ್ನು ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ಸೊ ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸನೇ ನೀವು
ಅಕ್ಕಿನ ಮತ್ತು ಹೆಸ್ರುಬೇಳೆನ ನೆನೆಸಿಕ್ಕಿದ್ರು. ಸೊ ಅದನ್ನು ನೀವು ಇವಾಗ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡನ್ನೂ ನಾವು ಆ್ಯಡ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಕ್ಕಿ ಸೊ ಒಂದು 3 ರಿಂದ 4 ವಿಸಿಲ್ನ ನೀವು ಇಲ್ಲಿ ಕೂಗಿಸ್ಬೇಕಾಗುತ್ತೆ. ಸೊ ಕುಕ್ಕರಲ್ಲಿ ಕ್ಲೋಸ್ ಮಾಡಿಕ್ಕಿ ಒಂದು 3 ರಿಂದ 4 ವಿಸಿಲ್ಲು ಆದ ನಂತರ ನೀವೇನು ಮಾಡಬೇಕು, ಸೊ ಮತ್ತೆ ಅದೆಲ್ಲ ಪ್ರೆಷರ್ ಇಳಿದಾದ್ಮೇಲೆ ನೀವು ನೋಡಿ ಅಕಸ್ಮಾತ್ ಏನಾದ್ರು ಎಲ್ಲ ಕರೆಕ್ಟಾಗಿ ಬೆಂದಿದೆ ಅಂತಂದರೆ ಸೊ ಮತ್ತೆ ನೀವು ಸ್ಟವ್ನ ಆನ್ ಮಾಡಿಬಿಟ್ಟು ಸೊ ಅದು ಕುದಿ ಬಂದಮೇಲೆ ಸೊ ನೀವೇನು ಹೆಸರುಬೇಳೆ ಮತ್ತು ಅಕ್ಕಿನ ಕೂಗ್ಸಿರ್ತೀರೋ ಸೊ ಅದು ಕುದಿ ಬಂದಮೇಲೆ ಏನು ಮಾಡಬೇಕು, ನೀವೇನು ಒಗ್ಗರಣೆ ಮಾಡಿದ್ರೋ ಹಸಿಮೆಣಸಿನ್ಕಾಯಿ, ಶುಂಠಿ, ಸೊ ಗೋಡಂಬಿ ಇದನ್ನೆಲ್ಲ ಹಾಕಿ ಏನು ಒಗ್ಗರಣೆ ಮಾಡಿದ್ರೋ ಸೊ ಅದನ್ನು ಇದಕ್ಕೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಆ್ಯಡ್ ಮಾಡಿ ಸೊ ಎಲ್ಲ ನೀಟಾಗೆ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಏನಾದರೂ ಇನ್ನೂ ಒಂದು ಸ್ವಲ್ಪ ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದಿಷ್ಟನ್ನ ಆ್ಯಡ್ ಮಾಡಿದ ನಂತರ ನಾವು ಇವಾಗ ನಿಂಬೆಹಣ್ಣು ಕೂಡ ಇಲ್ಲಿ ಹಾಕ್ತಾ ಇದ್ದೀವಿ. ಸೊ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನಾವೇನು ಮಾಡಬೇಕು, ನಿಂಬೆಹಣ್ಣು ಕೂಡ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆ್ಯಡ್ ಮಾಡಿದ ನಂತರ ಸೊ ಪರ್ಫೆಕ್ಟ್ ಟೇಸ್ಟ್ ಇದೆ ಅಂತಂದರೆ ಸೊ ನಿಮ್ಮ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ. ಸೊ ಸ್ಪೈಸಿ ಆ್ಯಂಡ್ ಚಳಿಗೆ ಒಂದು ಒಳ್ಳೆ ಫುಡ್ ಆಗಿರೋ ನಮ್ಮ ಈ ಒಂದು ಖಾರ ಪೊಂಗಲ್ ತಿನ್ನಲು ನಿಮಗೆ ರೆಡಿ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದರೆ ಸೊ ಅವರು ಕೂಡ ಈ ಒಂದು ಟೇಸ್ಟ್ನ ಸವಿಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು.